ಓಂ ದೇವಾನಾಂ ಭದ್ರಾಸುಮತಿರರುಜೂಯತಾಂ ದೇವಾನಾಂ ರಾತಿರಭಿನೋ ನಿವರ್ತತಾಂ ದೇವಾನಾಂ ಸಖ್ಯಮುಪಸೇದಿಮಾ ವಯಂ ದೇವಾನ ಆಯುಃ ಪ್ರತಿರಂತು ಜೀವಸೇ ತತ್ಪುರುಷಾಯ ವಿದ್ಮಹೇ ಸುವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2026 ವೃಷಭ ರಾಶಿಯ ವರ್ಷ ಭವಿಷ್ಯ. ತಮ್ಮೆಲ್ರಿಗೂ ಗೊತ್ತೇ ಇದೆ, ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬದ ದಿನ ನಾವು ಸಂಭ್ರಮಾಚರಣೆ ಮಾಡಿ, ಹಬ್ಬವನ್ನು ಆಚರಣೆ ಮಾಡಿ, ಸಿಹಿಯನ್ನು ಊಟ ಮಾಡ್ತೀವಿ, ವರ್ಷವೆಲ್ಲ ನಮಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಆದರೆ ಇತ್ತೀಚೆಗೆ ನಾವೆಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್ ಅನ್ನುವಂತಹ ಒಂದು ಕಲ್ಚರ್ಗೆ ಮಾರು ಹೋಗಿರೋದ್ರಿಂದ ಸುಮಾರು ಜನ ವೀಕ್ಷಕರು, ಗುರುಗಳೇ 2026 ವರ್ಷ ಭವಿಷ್ಯ ಮಾಡಲೇಬೇಕು, ನೀವು ನಮಗೆ ತಿಳಿಸ್ಬೇಕು ಅಂತ ಫೋರ್ಸ್ ಮಾಡಿದ್ದಕ್ಕೆ ನಾನು ಈ ಒಂದು ವರ್ಷ ಭವಿಷ್ಯವನ್ನು ಮಾಡ್ತಾ ಇದ್ದೀನಿ. ಜನವರಿ 1, 2026ರಿಂದ ಡಿಸೆಂಬರ್ 31, 2026ರವರೆಗೂ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ ಈ ವಿಡಿಯೋಲಿ. ಪ್ರಥಮ ಬಾರಿಗೆ ಎಲ್ಲ ವೃಷಭ ರಾಶಿಯ ವೀಕ್ಷಕರಿಗೆ ಆಂಗ್ಲ ವರ್ಷದ ನೂತನ ವರ್ಷಕ್ಕೆ ಆತ್ಮೀಯ ಸ್ವಾಗತ. ಸರಿ, ಹಾಗಾದರೆ ವೃಷಭ ರಾಶಿಯವರಿಗೆ 2026 ಏನೇನು ಶುಭ ಫಲ, ಯಾವ ರೀತಿಯಾಗಿರುತ್ತೆ ಅಂತಂದರೆ, ಪ್ರಾರಂಭದಲ್ಲೇ ನಿಮಗೆ ಉತ್ತಮ ಕಾಲ. 2026 ಜನವರಿಯಿಂದ 2026 ಜೂನ್ 2ನೇ ತಾರೀಕಿನವರೆಗೂ ಕೂಡ ಅದೃಷ್ಟದ ಸಂದರ್ಭಗಳೇ ನಿಮಗೆ ಮುಂದುವರಿಯುತ್ತೆ. ಯಾಕೆಂತಂದರೆ ಲಾಭಸ್ಥಾನೇಶು ಶನಿ, ಧನಸ್ಥಾನೇಶು ಗುರು ಅಂತ 2 ವಾಕ್ಯ ಬರುತ್ತೆ. ಏನಿದ್ರ ಅರ್ಥ? ಲಾಭಸ್ಥಾನದಲ್ಲಿ ಶನಿ, ಲಾಭವನ್ನು ಕೊಡಲಿಕ್ಕೆ ಶನಿ ನಿಮಗೆ ತಯಾರಾಗಿ ಕೂತಿದ್ದಾರೆ. ಧನಸ್ಥಾನದಲ್ಲಿ ಗುರು, ಹಣವನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ, ಶುಭ ಕಾರ್ಯವನ್ನು ಮಾಡಿಸ್ಲಿಕ್ಕೆ ತಯಾರಾಗಿದ್ದಾರೆ. ಹಾಗಾಗಿ ವೃಷಭ ರಾಶಿಯವರಿಗೆ ಅದ್ಭುತವಾದಂಥ ಸಂದರ್ಭ ಜನವರಿ 1ನೇ ತಾರೀಕಿಂದ ಜೂನ್ 2ನೇ ತಾರೀಕಿನವರೆಗೂ ಇರುತ್ತೆ. ಅಂದರೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಒಂದು 100 ರೂಪಾಯಿ ಅಷ್ಟು ಶಕ್ತಿ ನಿಮಗೆ ಈ ಒಂದು 5 ತಿಂಗಳಲ್ಲಿ ಇರುತ್ತೆ, ಮೊದಲ 5 ತಿಂಗಳಲ್ಲಿ. ಅದಾದಮೇಲೆ ಶನಿ ಏನೋ 2026 ಪೂರ್ತಿ ಲಾಭಸ್ಥಾನದಲ್ಲೇ ಇರ್ತಾರೆ, ಆದರೆ ಗುರು 3ನೇ ಮನೆಗೆ ಹೊಟ್ಟೋಗಿ ಗುರುಬಲ ಹೊಟ್ಟೋಗುತ್ತೆ. ಧನಸ್ಥಾನದಿಂದ ಧೈರ್ಯ ಸ್ಥಾನಕ್ಕೆ ಹೋಗ್ತಾರೆ. ಧೈರ್ಯ ಏನೋ ವೃದ್ಧಿ ಆಗುತ್ತೆ, ಆದರೆ ಧನಸ್ಥಾನ ವೀಕ್ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, 100 ರೂಪಾಯಿನಷ್ಟು ಬಲ ಇದೆ ಅಂತ, ಅದರಲ್ಲಿ 50 ರೂಪಾಯಿ ಬಲ ಕಟ್ ಆಗಿಬಿಡುತ್ತೆ. ನಿಮಗೆ ಇನ್ನು 50 ರೂಪಾಯಿ ಬಲ ಮಾತ್ರ ಇರುತ್ತೆ. ನಿಮಗೆ ಗೊತ್ತಿರಲಿ, ಹಳ್ಳಿ ಕಡೆ ಇವಾಗಲೂ ಕೂಡ ನಮ್ಮ ಜಾತಕ ನೋಡಿ ಅಂತ ಕೇಳಲ್ಲ, ಸ್ವಾಮಿ ನಮಗೆ ಶನಿ ಗುರು ಹೇಗಿದೆ ಹೇಳಿ ಅಂತ ಕೇಳ್ತಾರೆ. 9 ಗ್ರಹಗಳಲ್ಲೇ ಶನಿ ಮತ್ತು ಗುರುಗೆ ಬಹಳಷ್ಟು ಪ್ರಾಶಸ್ತ್ಯ ಕೊಟ್ಟಿದೆ ನಮ್ಮ ನಿತ್ಯ ಜೀವನ. ಹಾಗಾಗಿ ನೀವೇನೇ ಕೆಲಸ ಮಾಡಬೇಕಾದ್ರೂ ಕೂಡ, ಉದಾಹರಣೆಗೆ ಒಂದು ಮನೆ ತಗೊಳ್ಬೇಕು, ಒಂದು ಗೃಹ ಪ್ರವೇಶ ಮಾಡಬೇಕು, ಒಂದು ಭೂಮಿ ಖರೀದಿ ಮಾಡಬೇಕು, ಒಂದು ಬೋರ್ ಹಾಕ್ಸ್ಬೇಕು, ಒಂದು ಮದುವೆ ಮಾಡಬೇಕು, ಮಕ್ಕಳಿಗೆ ಪ್ಲಾನ್ ಮಾಡಬೇಕು, ವಿದೇಶಕ್ಕೆ ಹೋಗಬೇಕು, ಉದ್ಯೋಗದಲ್ಲಿ ಬದಲಾವಣೆ, ಈ ರೀತಿಯಾಗಿ ನಿಮ್ದು ಏನೇ ಮೇಜರ್ ಡಿಸಿಷನ್ಸ್ ಇದ್ದರೂ ಕೂಡ ಈ ಪ್ರಾರಂಭ ಸಮಯದಲ್ಲಿ 5 ತಿಂಗಳಿಗೆಲ್ಲ ಮೇ ಎಂಡ್ವರೆಗೂ ಈ ಸಮಯವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅದಾದಮೇಲೆ ಮತ್ತೆ ನಿಮಗೆ ಸಂಪೂರ್ಣ ಡಿಸೆಂಬರ್ ಎಂಡ್ ಆಗೋವರೆಗೂ ಯಾವುದೇ ಥರ ಗುರು ನಿಮಗೆ ಸಪೋರ್ಟ್ ಮಾಡಲ್ಲ. ಮೊದಲೇ ಹೇಳಿ ಕೇಳಿ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮತ್ತು ಬುಧ ಇಬ್ಬರು ಕೂಡ ಸಮಬಲರು, ಯಾರು ಮಿತ್ರರಲ್ಲ, ಶತ್ರುರಲ್ಲ, ಏನೂ ಕೊಡಲ್ಲ. ನಿಮ್ಗೆ ಅಲ್ಲಿಗೆ ಇರುತ್ತೆ, ಎಲ್ಲ ಅರ್ಧಂಬರ್ಧ ಇರುತ್ತೆ, ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಷ್ಟೇ ಬಿಟ್ಟರೆ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಹಾಗಾಗಿ ಜೂನ್ 2ನೇ ತಾರೀಕುವರೆಗೂ ವೃಷಭ ರಾಶಿಯವರು ಕಂಪಲ್ಸರಿ ನಿಮ್ಗೆ ಏನೇನು ಕೆಲಸಗಳಿದೆಯೋ ಎಲ್ಲ ಮಾಡ್ಕೊಂಬಿಡಿ. ಗುರು ಬದಲಾವಣೆ ಆಗೋದಕ್ಕೆ 1 ವರ್ಷ ತಗೋತಾರೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಒಟ್ಟು 12 ಮನೆ ಇರುತ್ತೆ, ಅದರಲ್ಲಿ ಗುರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಆಗೋಕ್ಕೆ 1 ವರ್ಷ ಕಾಲ ತಗೋತಾರೆ. ಅದೇ ಶನಿ ಆದರೆ 2.5 ವರ್ಷ ತಗೋತಾರೆ. ಶುಕ್ರ ಆದರೆ ನಿಮಗೆ 30ರಿಂದ 60 ದಿನ ತಗೊಳ್ತಾರೆ. ಸೂರ್ಯ ಬಂದು ಎಕ್ಸಾಕ್ಟ್ ಆಗಿ 1 ತಿಂಗಳು ಅಥವಾ 29 ದಿನ ತಗೋತಾರೆ. ಕುಜ 45ರಿಂದ 60 ದಿನಗಳು ತಗೋತಾರೆ. ಬುಧ 14 ದಿನದಿಂದ 28 ದಿನಗಳು ತಗೋತಾರೆ. ಇನ್ನು ಶುಕ್ರ
ಅವರು ಕೂಡ ನಿಮಗೆ ವಿಶೇಷವಾಗಿ 30ರಿಂದ 60 ದಿನ ತಗೋತಾರೆ. ರಾಹುಕೇತುಗಳು 18 ತಿಂಗಳು ಅಂದರೆ 1.5 ವರ್ಷ ತಗೋತಾರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ. ಚಂದ್ರ ಅಂತೂ 2.5 ದಿನ, ತಿಂಗಳು ಅಲ್ಲ, ವರ್ಷ ಅಲ್ಲ, ದಿನ, 2.5 ಡೇಸ್. ಈ ವರ್ಷ ಮೇಜರ್ ಬದಲಾವಣೆ ಒಂದು ಗುರು. ಜೂನ್ 2ನೇ ತಾರೀಕು ಗುರು ಬಂದು ನಿಮ್ಮ ರಾಶಿಗೆ 3ನೇ ಮನೆಗೆ ಹೋಗ್ತಾರೆ. ಅದು ಸುಮ್ಮನೆ 3ನೇ ಮನೆಗೆ ಹೋಗಲ್ಲ, ಎಕ್ಸಾಲ್ಟೆಡ್ ಪೊಸಿಷನ್, ಉಚ್ಚಸ್ಥಾನ. ಅದಾದಮೇಲೆ ಡಿಸೆಂಬರ್ 2026 ಡಿಸೆಂಬರಲ್ಲಿ 7ನೇ ತಾರೀಕು ರಾಹು ಮತ್ತು ಕೇತುವಿನ ಬದಲಾವಣೆ ಆಗುತ್ತೆ. ಅದು ನೆಕ್ಸ್ಟ್ 2027 ವರ್ಷ ಭವಿಷ್ಯ ಕೊಟ್ಟೋಗುತ್ತೆ. ಡಿಸೆಂಬರ್ 7 ಅಂದರೆ 23 ದಿನ, ಏನು ದೊಡ್ಡ ವಿಷಯ ಇಲ್ಲ, ಅದನ್ನೇ ನಿಮ್ಗೇನು ಪ್ರಸ್ತಾವನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಸ್ತುತ ನಿಮ್ಮ ಕೇತು ಎಲ್ಲಿದ್ದಾರೆ? ಚತುರ್ಥ ಭಾವೆ ಸುಖೇ ಮಾತುಹು ವಾಹನ. ಅಂದರೆ ಕೇತು ಎಷ್ಟನೇ ಮನೇಲಿ ಕುತ್ಕೊಂಡಿದ್ದಾರೆ ಅಂದರೆ ನಿಮ್ಮ ಸುಖ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ, ಮಾತೃಸ್ಥಾನ ತಾಯಿ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ, ವಾಹನ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ವೃಷಭ ರಾಶಿಯವರು. ಸರಿ, ರಾಹು ಅವರು ನಿಮಗೆ ದಶಮ ಸ್ಥಾನ, ವೃತ್ತಿ ಸ್ಥಾನ, ಉದ್ಯೋಗ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ಫಲಗಳು ನೋಡ್ಕೊಂಬಂದ್ಬಿಡೋಣ, ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ ನಾನು ಮಾತಾಡ್ತಾ ಹೋದರೆ. ಮೊದಲು ಎಜುಕೇಷನ್, ವಿದ್ಯಾಭ್ಯಾಸ ಹೇಗಿದೆ? 2026 ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಬರೆಯುವಂತಹ ಅಥವಾ ಮೇವರೆಗೂ ಬರೆಯುವಂತಹ ಎಕ್ಸಾಮ್ಸ್ ಏನಿದೆ ವೃಷಭ ರಾಶಿಯವರಿಗೆ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ, ವೆರಿ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು, ಒಂದು UPSC, KPSC, KS ಅಥವಾ FDA, SDA, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಯಾವುದೇ ಎಕ್ಸಾಮ್ಸ್ ಇರ್ಬೋದು, SSLC ಎಕ್ಸಾಮು, PU ಎಕ್ಸಾಮ್ಸು ಅಥವಾ PhD ಸಬ್ಮಿಷನ್ವರೆಗೂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಜುಕೇಷನ್ ವಿಚಾರದಲ್ಲಿ ಅಪ್ ಟು ಜೂನ್ 2 ನಿಮಗೆ ಅದ್ಭುತವಾದಂಥ ಕಾಲ, ತುಂಬ ಚೆನ್ನಾಗಿರುತ್ತೆ, ಭಾಳ ಅದ್ಭುತವಾಗಿರುತ್ತೆ, ಬಹಳ ಪ್ರಾಶಸ್ತ್ಯವಾದ ಸಮಯ. ನಾವು ಪ್ರಾಕ್ಟಿಕಲ್ ಆಗಿ ಅನ್ನೋದಕ್ಕಿಂತ ನಿಮಗೆ ಪ್ರಾಕೃತಿಕವಾಗಿ, ಅಂದರೆ ಬೈ ಬರ್ತ್ ಅಂತಾರಲ್ಲ ಆ ರೀತಿಗೆ ಪ್ರಾಕೃತಿಕವಾಗಿ ಗುರು ನಿಮಗೆ, ಶನಿ ನಿಮಗೆ ತುಂಬ ಸಪೋರ್ಟ್ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಕ್ಸಸ್ಸನ್ನು 2026 ಮೇ ಎಂಡ್ವರೆಗೂ ಯಾವುದೇ ಎಕ್ಸಾಮ್ಸ್ ಬರೆದರೂ ಕೂಡ ವೃಷಭ ರಾಶಿಯವರಿಗೆ ಗ್ರ್ಯಾಂಡ್ ಸಕ್ಸಸ್ ಇರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಸೋಂಬೇರಿತನ, ಒಂದು ಸ್ವಲ್ಪ ವಿದ್ಯೆಗೆ ಅಡೆತಡೆಗಳು, ಕನ್ಫ್ಯೂಷನ್ ಸ್ಟೇಟಸ್ಸು, ಡಿಸಿಷನ್ ತಗೊಳ್ಳೋದಕ್ಕೆ ಇನ್ನೊಬ್ಬರ ಮೇಲೆ ಅವಲಂಬಿತವಾಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಎಜುಕೇಷನ್ ವಿಚಾರದಲ್ಲಿ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳಿ. ಏನಾದರೂ ಕನ್ಫ್ಯೂಷನ್ ಆದರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಕ್ಲಾರಿಟಿ ತಗೊಳ್ಳಿ. ಇದು ಎಜುಕೇಷನ್ ವಿಚಾರ. ಎರಡನೇದು ಜಾಬ್, ಉದ್ಯೋಗ. ನೋಡಿ, ಉದ್ಯೋಗಕ್ಕೆ ಗುರು ಸಪೋರ್ಟ್ ಮಾಡ್ತಾರೆ, ಆದರೆ ಉದ್ಯೋಗ ಕಾರಕ ಯಾರು ಗೊತ್ತಾ? ಶನಿ. ಉದ್ಯೋಗಕ್ಕೆ ಬಲ ಕೊಡೋದು ಯಾರಂದರೆ ಶನಿ. ಕಾರಕ ಅವರೇ, ಉದ್ಯೋಗ ಕಾರಕ, ಕರ್ಮಕಾರಕ. 2026ರಲ್ಲಿ ಏನು ಉದ್ಯೋಗದಲ್ಲಿ ನಷ್ಟ ಇಲ್ಲ, ನಿಮಗೆ ಕಷ್ಟ ಇಲ್ಲ, ನಷ್ಟ ಇಲ್ಲ. ವೃಷಭ ರಾಶಿಯವರಿಗೆ ಅದೃಷ್ಟ, ಅದ್ಭುತ, ವಿಶೇಷ, ಎಲ್ಲ ವರ್ಡ್ಸನ್ನು ವೃಷಭ ರಾಶಿಯವರಿಗೆ ಜಾಬಲ್ಲಿ ಕೊಡ್ಬೋದು. ಆದರೆ ನೀವೇನೇ ಕೆಲಸ ಮಾಡಿದ್ರೂ ಅದು ಅಂತಿಮವಾಗಿ ಸಂಬಳದಲ್ಲಿ ಮುಗಿಯುತ್ತೆ ಅಲ್ವಾ? ಆ ಸಂಬಳ ಅಂದರೆ ದುಡ್ಡಿಗೆ ಅಧಿಪತಿ ಯಾರು? ಗುರು. ಎಗೇನ್ ದ ಸೇಮ್ ಥಿಂಗ್. ಜೂನ್ 2ನೇ ತಾರೀಕುವರೆಗೂ ಪುಷ್ಕಳವಾಗಿ ನಿಮಗೆ ಬಂದಂಥ ಸಂಪಾದನೆ ಉಪಯೋಗ ಆಗುತ್ತೆ. ಜೂನ್ 2ನೇ ತಾರೀಕು ನಂತರ ಖರ್ಚುಗಳು ಜಾಸ್ತಿ ಆಗುತ್ತೆ. ಒಳ್ಳೆ ಖರ್ಚು, ಕೆಟ್ಟ ಖರ್ಚು ಎರಡೂ ಆಗುತ್ತೆ. ಅದೇನು ಒಳ್ಳೆ ಖರ್ಚು ಅಂತಂದ್ರೆ ಮುಗಿದೋಯ್ತದ್ರೆ ಒಳ್ಳೆ ಖರ್ಚು, ಕೆಟ್ಟ ಖರ್ಚು. ನಿಮ್ಮ ಮಗಳಿಗೆ ಮದುವೆ ಮಾಡೋಕ್ಕೆ ನೀವು ಸಾಲ ಮಾಡಿದ್ರೆ ಅದು ಒಳ್ಳೆ ಖರ್ಚು. ನೀವು ಒಂದು ಮೊಬೈಲ್ ತೊಗೊಳಕ್ಕೋ ಅಥವಾ ಒಂದು ಕಾರ್ ತೊಗೊಳಕ್ಕೋ ಸಾಲ ಮಾಡಿದ್ರೆ ಒಳ್ಳೆ ಖರ್ಚು ಅಲ್ಲ, ಅದು ಕೆಟ್ಟ ಖರ್ಚು ಅಲ್ವಾ? ಹಾಗಾಗಿ ಒಳ್ಳೆ ಖರ್ಚು, ಕೆಟ್ಟ ಖರ್ಚು ಎರಡೂ ಕೂಡ ನಿಮಗೆ ಬ್ಯಾಲೆನ್ಸ್ಡ್ ಆಗೋ ಸಾಧ್ಯತೆಗಳು. ಜೂನ್ 2ನೇ ತಾರೀಕು ಅಷ್ಟೊತ್ತಿಗೆ ಸ್ವಲ್ಪ ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಯಾವ ಕಾರಣಕ್ಕೂ ಜೂನ್ 2ನೇ ತಾರೀಕು ನಂತರ ಜಾಬ್ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಬಿಫೋರ್ ದಟ್ ಏನಾದರೂ ಚೇಂಜ್ ಮಾಡಬೇಕು ಅಂತಿದ್ದರೆ, ನಿಮ್ಮ ಮೂಲ ಜಾತಕದಲ್ಲಿ ಅವಕಾಶ ಇದ್ದರೆ ಚೇಂಜ್ ಮಾಡಿಬಿಡಿ. ಅಷ್ಟೊತ್ತಿಗೆ ಪ್ರಮೋಷನ್ ಸಿಗುವಂಥದ್ದು ಅಥವಾ ಸ್ಥಾನಪಲ್ಲಟಾಗಿ ಬೇರೆ ಕಡೆಗೆ ಹೋಗುವಂಥದ್ದು ಏನಾದರೂ ಒಂದು ಪಾಸಿಟಿವ್ ನಿಮಗೆ ಆಗುತ್ತೆ. ಅದಾದಮೇಲೆ ಇರೋ ಜಾಬ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡಿ. ಅಲ್ಲೇನೇ ಇದ್ರು ಬ್ಯಾಲೆನ್ಸ್ ಮಾಡಿ. ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡಿ ಒಂದು ಒಳ್ಳೆ ವೇಗೆ ಹೋಗುವಂಥದ್ದು ಭಾಳ ಉತ್ತಮ. ಇನ್ನು ಮೂರನೇದು ಬಿಸ್ನೆಸ್, ಅಂದರೆ ವ್ಯಾಪಾರ. ಹೇಗಿರುತ್ತೆ ವ್ಯಾಪಾರ? ಅತ್ಯಂತ ಅದ್ಭುತ, ಭಾಳ ಸುಂದರ ಮನೋಹರವಾಗಿರ್ತಕ್ಕಂಥ ವ್ಯಾಪಾರಗಳನ್ನು ಮಾಡ್ತೀರ. ಬ್ಯೂಟಿ ರಿಲೇಟೆಡ್ಡು, ಕಾಸ್ಮೆಟಿಕ್ಸು, ಬ್ಯೂಟಿ ಪಾರ್ಲರು, ಕ್ಲಾತ್ಸು, ವೆಹಿಕಲ್ ರಿಲೇಟೆಡ್ ಆಗಿ ಸೇಲ್ಸ್ ಆ್ಯಂಡ್ ಸರ್ವೀಸು, ಆಮೇಲೆ ಆರ್ಕಿಟೆಕ್ಟು, ಆರ್ಟ್ಸು, ಸ್ಪೋರ್ಟ್ಸು,
ಈ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಸ್ಪೋರ್ಟ್ಸಲ್ಲಿ ಹೆಂಗೆ ಒಳ್ಳೆ ಬಿಸ್ನೆಸ್ಸು, ಈ ಸ್ಪೋರ್ಟ್ಸ್ಗೆ ಬಾಲು ಬ್ಯಾಟು ಅದೆಲ್ಲ ಬರುತ್ತೆ, ಅದು ಪ್ರತಿಯೊಂದು ಕೂಡ ಒಂದು ಶಾಪ್ ಬೇಕಲ್ಲ, ಈ ಥರದ್ದು. ಅಂದರೆ ಅಂದವಾಗಿ ಕಾಣುವಂತಹ ಪ್ರತಿಯೊಂದು ವಿಚಾರಕ್ಕೂ ಬಿಸ್ನೆಸ್ಸಲ್ಲಿ ಗ್ರ್ಯಾಂಡ್ ಸಕ್ಸಸ್ ಇದೆ ವೃಷಭ ರಾಶಿಯವರಿಗೆ ಈ ವರ್ಷ. ಎಸ್ಪೆಷಲಿ ಸಿನಿಮಾ ಫೀಲ್ಡು, ಸಂಗೀತ, ನಾಟ್ಯ, ಕಲೆ, ಸಾಹಿತ್ಯ, ಈ ಥರದ್ದೆಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಕಣ್ಣಿಗೆ ಅಂದವಾಗಿ ಕಾಣುವಂತಹ ಪ್ರತಿಯೊಂದು ಬಿಸ್ನೆಸ್ಸು ಕೂಡ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ವೃಷಭ ರಾಶಿಯವರಿಗೆ ಈ ವರ್ಷ. ಬಟ್ ಇನ್ವೆಸ್ಟ್ಮೆಂಟು ಅಂತ ಮಾಡಬೇಕಾದ್ರೆ ನಿಮ್ಮ ಜಾತಕಗಳನ್ನ ತೋರಿಸ್ಕೊಂಡು ಆಮೇಲೆ ಡಿಸಿಷನ್ ತಗೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್. ಇನ್ನು ನಿಮ್ಮ ಹೆಲ್ತ್, ಆರೋಗ್ಯ ಸ್ಥಿತಿ ಹೇಗಿರುತ್ತೆ? ರಾಶಿಯಿಂದ 6ನೇ ಮನೆ ಅಧಿಪತಿ ಆಗಿರತಕ್ಕಂಥದ್ದು ಬುಧ ಬಂದು ಸಾಧಾರಣವಾಗಿ ಒಂದು 28 ದಿನಕ್ಕೆ ಒಂದು ಸಲ ಚೇಂಜ್ ಆಗ್ತಾ ಇರ್ತಾರೆ. ಸ್ವಲ್ಪ ಆರೋಗ್ಯದಲ್ಲಿ ಫ್ಲಕ್ಚುಯೇಷನ್ಸನ್ನು ನೀವು ಕಾಣಬಹುದು. ಆದರೆ ತೀರಾ ಸಮಸ್ಯೆ ಆಗುವಂತಹದ್ದೇನಾದರೂ ಇತ್ತಂತೆ ಅದು ನಿಮಗೆ ಸ್ವಲ್ಪ ತಲೆ ಸ್ಟ್ರೆಸ್ ಜಾಸ್ತಿ ಆಗೋದು, ಯಾವಾಗಲೂ ತಲೆ ಬಿಸಿ ಇರೋದು, ತಲೆನೋವು ಬರೋದು, ಸೈನಸ್ ಬರೋದು, ಮೈಗ್ರೇನ್ ತಲೆನೋವು ಬರೋದು, ಡಿಪ್ರೆಸ್ಸು, ಆ್ಯಂಗ್ಸೈಟಿ, ಈ ಥರದ ರಿಲೇಟೆಡ್ ಆದಂಥ ಇಶ್ಯೂಸು ಬರಬಹುದು. ಅದೆಲ್ಲ ಯಾವುದು ಬರಬಾರ್ದು ಅಂತಂದರೆ ನೀವು ಸ್ಟ್ರೆಸ್ ತಗೋಬಾರ್ದು. ಡೈಲಿ ಮೆಡಿಟೇಷನ್ ಮಾಡಬೇಕು. ಪ್ರತಿದಿನ ಮೆಡಿಟೇಷನ್ ಮಿನಿಮಮ್ ಒಂದು 15ರಿಂದ 20 ನಿಮಿಷ ಮೆಡಿಟೇಷನ್ ಮಾಡಬೇಕು. ಧ್ಯಾನ, ಈ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಏನಾದರೂ ದುಡ್ಡು ಖರ್ಚಾಗುತ್ತಾ? ಇಲ್ಲ. ನಾನು ಆ ಹೋಮ ಮಾಡ್ಕೊಳ್ಳಿ, ಈ ಪೂಜೆ ಮಾಡ್ಕೊಳ್ಳಿ ಅಂತ ಏನಾದರೂ ನಿಮ್ಗೆ ಹೇಳಿದ್ರೆ ದುಡ್ಡು ಖರ್ಚಾಗುತ್ತೆ. ಧ್ಯಾನ ಮಾಡೋದ್ರಿಂದ ಏನು ದುಡ್ಡು ಖರ್ಚಾಗುತ್ತೆ? ಖಂಡಿತ ಆಗಲ್ಲ. ಹಾಗಾಗಿ ಧ್ಯಾನ ಮಾಡಿ. ಆ ಧ್ಯಾನ ಒಂದೇ ನಿಮಗೆ ಪರಿಹಾರ. ಹೆಲ್ತ್ ರಿಲೇಟೆಡ್ ಆಗಿ ನಿಮಗೆ ಕತ್ತಿಂದ ಮೇಲ್ಗಡೆಗೆ ಬಿಟ್ಟರೆ, ಕತ್ತಿಂದ ಕೆಳಗಡೆಗೆ ಯಾವುದೇ ಸಮಸ್ಯೆಗಳು ಬರೋಲ್ಲ. ಬಂದರೂ ಕೂಡ ಸ್ವಲ್ಪ ದಿನ ಇರುತ್ತೆ, ಹೋಗುತ್ತೆ, ಬಿಟ್ಟರೆ ಯಾವುದೂ ಅಕ್ಯೂಟ್ ಆಗಿ ಸಮಸ್ಯೆ ಆಗುವಂಥದ್ದೇನಿಲ್ಲ. ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಹೆಲ್ತ್ ವಿಚಾರದಲ್ಲಿ ಕೂಡ ವೃಷಭ ರಾಶಿಯವರು ಚೆನ್ನಾಗಿದೆ. ಇನ್ನು 5ನೇದಾಗಿ ನಿಮ್ಮ ಐಶ್ವರ್ಯ, ವೆಲ್ತ್ ಹೇಗಿರುತ್ತೆ? ಪ್ರಾರಂಭದಿಂದ ಮೇ ಅಂತ್ಯದವರೆಗೂ ನಿಮಗೆ ಉತ್ತಮವಾದಂಥ ಹಣಕಾಸಿನ ವರ್ಷ ಆಗುತ್ತೆ ಈ 5 ತಿಂಗಳು. ಇದರಲ್ಲಿ ಸಂಪಾದನೆ ಮಾಡಿದ್ದನ್ನ ಸ್ವಲ್ಪ ಎತ್ತಿಟ್ಟು ಕೂಡಿಟ್ಟು ಒಂದು ಕಡೆ ಸೇರಿಸಿಟ್ಟು, ಹೆಂಡತಿ ಮಕ್ಕಳಿಗೆ ಅಪ್ಪ ಅಮ್ಮಗೆ ಗೊತ್ತಿಲ್ಲದೆ ಒಂದು ಕಡೆ ಎಲ್ಲ FD ಹಾಕಿ ಅಥವಾ ಬ್ಯಾಂಕಲ್ಲಿಟ್ಟು ಈ ಥರದ್ದು ಏನಾರು ಮಾಡಿ ಇಟ್ಕೋಬೇಕಾಗತ್ತೆ. ಯಾಕೆಂದರೆ ಜೂನ್ 2ನೇ ತಾರೀಕು ನಂತರ ನಿಮಗೆ ಧನಸ್ಥಾನ ಗುರು ಧೈರ್ಯಸ್ಥಾನ ಕೊಟ್ಟೋಗಿ ಸ್ವಲ್ಪ ವೆಲ್ತ್ ಅಕ್ಯುಮುಲೇಷನ್, ಐಶ್ವರ್ಯದ ಅಕ್ಯುಮುಲೇಷನ್ ಅಂದರೆ ಹಣ ಸಂಗ್ರಹಣೆ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಆ ಸಂಗ್ರಹ ಮಾಡೋದ್ರಲ್ಲಿ ಕಷ್ಟ ಆಗ್ಬೋದು ಅಂತ ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ಖರ್ಚು ಮಾಡಬೇಕು ಅಂತ ಬಂದಾಗ ನೀವೇನಾದರೂ ಉಳಿಸಿಟ್ಟಿದ್ರೆ ತಾನೆ ಅದರಲ್ಲಿ ಖರ್ಚು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಬೇರೆಯವ್ರ ಹತ್ರ ಬಡ್ಡಿಗೆ ತೊಗೊಳ್ಳೋದು, ಬೇರೆಯವ್ರ ಹತ್ರ ನಾನು ದುಡ್ಡು ಕೇಳೋಂಥ ಕೈ ಚಾಚೋದು ಬೇಡ. ಯಾಕೆ ಬೇಕು? ಯಾರನ್ನ ನಾವ್ಯಾಕೆ ಕೈ ಚಾಚಬೇಕು? ಕಷ್ಟಪಡೋಣ, ಸಂಪಾದನೆ ಮಾಡಿದರೆ ಎತ್ತಿಟ್ಕೊಳ್ಳೋಣ. ಯಾರಿಗೆ ಎತ್ತಿಡ್ತೀವಿ? ಹೆಂಡತಿ ಮಕ್ಕಳಿಗೆ, ತಂದೆ ತಾಯಿಗೆ, ನಮಗೆ, ನಮ್ಮ ಫ್ಯೂಚರ್ಗೋಸ್ಕರ. ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಅದು ಬಿಟ್ಟರೆ ವೆಲ್ತಲ್ಲಿ ಏನು ದೊಡ್ಡ ಸಮಸ್ಯೆಗಳಿಲ್ಲ. ತೀರಾ ಇಡೀ ವರ್ಷ ಪೂರ್ತಿ ಝೀರೋ ಅನ್ನೋ ಥರ ಏನಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು 6ನೇ ವಿಚಾರ, ಮದುವೆ ಮತ್ತು ರಿಲೇಷನ್ಶಿಪ್ಸ್ ಹೇಗಿರುತ್ತೆ? ವೃಷಭ ರಾಶಿಗೆ ಈ ವರ್ಷ ಈ ಪ್ರೇಮ ವಿವಾಹಗಳಲ್ಲಿ ಹೆಚ್ಚಿನ ಸಕ್ಸಸ್ಸನ್ನು ಕಾಣಬಹುದು. ಅಂದರೆ ಇದ್ದರೆ ನೀವು ಪ್ರೀತಿ ಮಾಡಿ ಅಂತ ನಾನು ಸಪೋರ್ಟ್ ಮಾಡ್ತಾ ಇಲ್ಲ, ನಿಮಗೆ ಲವ್ ಮಾಡಿ ಅಂತ ಸಪೋರ್ಟ್ ಮಾಡ್ತಾ ಇಲ್ಲ. ಈಗಾಗಲೇ ಪ್ರೀತಿ ಮಾಡ್ತಾ ಇರೋರು, ಲವ್ ಮಾಡ್ತಾ ಇರೋರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಜಾಸ್ತಿ ಇದೆ. ವೃಷಭ ರಾಶಿಯವರು ಪ್ರಯತ್ನ ಪಟ್ಟರೆ ಗಟ್ಟಿಯಾಗಿ ಈ ವರ್ಷ ಶುಭ ಕಾರ್ಯ, ಮದುವೆ ಆಗೋಗುತ್ತೆ, ಏನೂ ತೊಂದರೆ ಇಲ್ಲ. ನಿಮ್ಮ ಒಂದು ಪ್ರೀತಿ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಸಂಬಂಧ ಆಗ್ಬೋದು, ಅಥವಾ ತಂದೆ ಮಗ, ತಾಯಿ ಮಗ, ತಂದೆ ಮಗಳು, ತಾಯಿ ಮಗಳು, ಸಹೋದರ ಸಹೋದರಿಯರ ಬಾಂಧವ್ಯ, ಬಾಂಡಿಂಗು, ಇವೆಲ್ಲ ವೃಷಭ ರಾಶಿಯವರು ಚೆನ್ನಾಗಿರುತ್ತೆ. ಒಂಥರ ನೀವೆಲ್ಲ ಬ್ಯಾಲೆನ್ಸ್ ಮಾಡೋಂಥ ಕೆಪಾಸಿಟಿ ಕೊಟ್ಬಿಡ್ತಾರೆ. ತುಂಬ ಅಗ್ರೆಸಿವ್ ನೇಚರ್ ಇದ್ದರೂ ಕೂಡ ನಿಮಗೆ ಫ್ಯಾಮ್ಲಿಗೋಸ್ಕರ ಭಾಳ ಶಾಂತವಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದು ಕೂಡ ಮೇಜರ್ ಪ್ಲಸ್ ಪಾಯಿಂಟ್. ಇದು ನಿಮಗೆ ಸಕ್ಸಸ್ ಹೋಗುವಂಥ ದಾರಿನೇ, ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು 7ನೇದು ಸಂತಾನ. ಅದ್ಭುತವಾಗಿದೆ ಸಂತಾನ ಅಪೇಕ್ಷಿತ ದಂಪತಿಗಳು ಸಂಕ್ರಾಂತಿ ಹಬ್ಬ ಆದ ಕೂಡಲೇ ಪ್ರಯತ್ನ ಪಟ್ಬಿಡಿ. ಸಂತಾನಕ್ಕೆ ಏನೂ ತೊಂದರೆ ಇಲ್ಲ. ಭಗವಂತನ ಆಶೀರ್ವಾದ ತುಂಬ ಚೆನ್ನಾಗಿದೆ. ಅದೇನು ಗುರುಗಳೇ, ಸಂತಾನಕಾರಕ ಗುರುನೇ ತಾನೆ. ಗುರು ಬದಲಾವಣೆ ಆಗಿಬಿಟ್ರೆ ಜೂನ್ 2ನೇ ತಾರೀಕು ನಂತರ ಹೆಂಗೆ ಸಂತಾನ? ನೋಡ್ರಿ, ಗುರು ಬದಲಾವಣೆ ಆದರೂ ನಿಮ್ಮ ಜಾತಕದಲ್ಲಿ ನಿಮ್ಮ ಗುರು ಸ್ಟ್ರಾಂಗ್ ಇದ್ರೆ ಚೆನ್ನಾಗಿರುತ್ತೆ. ಅದಲ್ಲದೆ ಗೋಚಾರದಲ್ಲಿ ಗುರು 2ನೇ ಮನೆಯಿಂದ 3ನೇ ಮನೆಗೆ ಬಂದರೂ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಎಕ್ಸಾಲ್ಟೆಡ್ ಪೊಸಿಷನ್ಗೆ. ಯಾವಾಗ ಅವರು ಉಚ್ಚ ಸ್ಥಾನಕ್ಕೆ ಬರ್ತಾರೋ ಉಚ್ಚ ಫಲಗಳನ್ನೇ ಕೊಡ್ತಾರೆ, ಅವರೇ ನೀಚ ಫಲಗಳನ್ನು ಕೊಡಲ್ಲ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಸಂತಾನದ ವಿಶೇಷವಾಗಿ ಯಾವುದೂ ನೆಗೆಟಿವಿಟಿ ಇಲ್ಲ, ಪಾಸಿಟಿವೇ ಇದೆ. ಆ ಪಾಸಿಟಿವ್ ಸಕ್ಸಸ್ ಆಗುತ್ತೆ, ಚಿಂತೆ ಮಾಡೋದು ಬೇಕಾಗಿಲ್ಲ. ಇನ್ನು 2026ರಲ್ಲಿ ಯಾವ ಯೋಗ ಇದೆ, ಏನು ದೋಷ ಇದೆ, ಅದಕ್ಕೇನು ಪರಿಹಾರ? ಯೋಗ ಅಂತ ಬಂದಾಗ 10ನೇ ಮನೆಯಲ್ಲಿ
ರಾಹು ಇರೋದು ಒಂದು ಸಣ್ಣ ಯೋಗ ಪ್ರಾರಂಭ ಆಗ್ಬೋದು ನಿಮಗೆ. ಅದರಿಂದ ಒಂದು ಸ್ವಲ್ಪ ವಿಶೇಷವಾಗಿ ಎಷ್ಟೋ ದಿನದಿಂದ ಆಗದೇ ಇರತಕ್ಕಂಥ ಕೆಲಸಗಳಾಗೋದು, ಎಷ್ಟೋ ದಿನದಿಂದ ಆಗದೇ ಇರತಕ್ಕಂಥ ಜಡ್ಜ್ಮೆಂಟ್ ಆಗ್ಬಿಡೋದು, ಭೂಮಿ ನಿಮ್ಮ ಸ್ವಂತ ಆಗೋದು, ಮನೆ ನಿಮ್ಮ ಸ್ವಂತ ಆಗೋದು, ಈ ಥರದ ಯೋಗಗಳನ್ನು ನೀವು ಕಾಣ್ಬೋದು. ಎಲ್ಲವೂ ದಿಢೀರಂತ ಬರುತ್ತೆ, ಯಾವುದು ಪ್ಲ್ಯಾನ್ಡ್ ಆಗಿ ಬರಲ್ಲ ನಿಮಗೆ. ಏನಾದರೂ ಪರಿಹಾರ ಇದೆಯಾ ಅಂತಂದರೆ ಜೂನ್ 2ನೇ ತಾರೀಕು ಗುರು ನಿಮಗೆ 3ನೇ ಮನೆಗೆ ಹೋಗಿ ಗುರುಬಲ ಕಳ್ಕೋತೀರಾ, ಆವಾಗ ನೀವು ಪರಿಹಾರ ಮಾಡಬೇಕು. ಪರಿಹಾರ ಹೇಗೆ ಮಾಡಬೇಕು ಅಂತಂದರೆ ನಿಮ್ಮ ಗ್ರಾಮ ಸುತ್ತಮುತ್ತನೋ ಅಥವಾ ನಿಮ್ಮ ಊರು ಸುತ್ತಮುತ್ತನೋ ಯಾವುದಾರ ಮಠದಲ್ಲೋ ದೇವಸ್ಥಾನಗಳಲ್ಲೋ ಗುರುಶಾಂತಿ ಮಹಾಯಾಗವನ್ನು ಆಯೋಜಿಸಿರ್ತಾರೆ. ಅಲ್ಲಿ ಹೋಗಿ ನೀವು ಡೀಟೇಲ್ಸ್ ಎಲ್ಲ ಕೊಟ್ಟು ಒಂದು 500, 1000, 2,000 ರೂಪಾಯಿನ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಅದು ನೀವು ಹೆಸರು ಬರೆಸಿ ಗೋತ್ರ ನಕ್ಷತ್ರ ಎಲ್ಲ ಬರೆಸ್ಬಿಟ್ಟು ಬಂದರೆ ನಿಮ್ಮ ಹೆಸರಿಗೆ ಪೂಜೆ ಆಗುತ್ತೆ. ಇದೇ ಪರಿಹಾರ. ಎಲ್ಲೂ ನಿಮ್ಗೆ ಅವಕಾಶ ಆಗಲಿಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನಾದಿ ಪಂಚರುದ್ರಮುಖ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಅಷ್ಟೋತ್ತರ ಸಂಖ್ಯಾ ಮಹಾಲಕ್ಷ್ಮಿ ಹೋಮ, ಇಷ್ಟು ಹೋಮಗಳನ್ನು ನಾನು ಜೂನ್ 2ನೇ ತಾರೀಕು ಮಾಡ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗೋ ರೋಡಲ್ಲಿ ಅತ್ತಿಬಿಲ್ಲೆ ಅನ್ನುವಂಥ ಜಾಗದಲ್ಲಿ ಈ ಒಂದು ಮಹಾಯಾಗವನ್ನು ಮಾಡ್ತಾ ಇರೋದು. ನಾನು ಅಡ್ರೆಸ್ ಎಲ್ಲ ನಿಮಗೆ ಏಪ್ರಿಲ್ ಮೇ ಮಾಸ ಭವಿಷ್ಯದಲ್ಲಿ ಪಿನ್ ಮಾಡ್ತೀನಿ, ಪ್ರತಿಯೊಬ್ಬರು ಬರಬೇಕಾಗುತ್ತೆ. ನೀವೇನಾದರೂ ಈ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಒಬ್ಬರಿಗೆ 1,001 ರೂಪಾಯಿ ಹಣ ಪಾವತಿ ಮಾಡಬೇಕಾಗತ್ತೆ. ಪಾವತಿ ಮಾಡಿ ನೀವು ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ಪೂರ್ತಿಯಾಗಿ ಕಳಿಸ್ಕೊಡ್ಬೇಕಾಗತ್ತೆ. ಅದಕ್ಕೆ 8431384001 ಇದೊಂದೇ ಒಂದು ನಂಬರ್ಗೆ ಮಾತ್ರನೇ ನಿಮಗೆ ಅವಕಾಶ ಇದೆ. ಈ ಒಂದು ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೆ ಫೋನ್ ಮಾಡಿದ್ರು ನಿಮ್ಗೆ ಡೀಟೇಲ್ಸ್ ಸಿಗಲ್ಲ. ಇವ್ರಿಗೆ ಫೋನ್ ಮಾಡಿ ನೀವು ಎಲ್ಲ ಡೀಟೇಲ್ಸ್ ತೊಗೊಂಡು ರಿಜಿಸ್ಟರ್ ಕಂಪ್ಲೀಟ್ ಮಾಡಿಕೊಂಡ್ರೆ ಪೂಜೆಯಲ್ಲಿ ಎಲ್ಲ ಸಂಕಲ್ಪ ಆಗಿ ಕರುಂಗಲಿ ಮಾಲಾ ಅಂತ ಒಂದು ಮಾಲೆ ಇದೆ. ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುವಂಥದ್ದು. ಅಂದರೆ ನಿಮಗೆ ಶಿವ ಹಾಗೂ ಗುರುಗಳ ಸಂಕೇತವಾಗಿರ್ತಕ್ಕಂಥ ಈ ಮಾಲೆಯನ್ನು ಪೂಜೆಯಲ್ಲಿಟ್ಟು ಪೂಜೆಯೆಲ್ಲ ಮುಗಿಸಿ ಅದು ನಿಮಗೆ ಕೊರಿಯರ್ ಮುಖಾಂತರ ಪ್ರಸಾದ ಆಗುತ್ತೆ. ಅದು ಮನೆಗೆ ಬಂದ ಮೇಲೆ ನೀವು ಕತ್ತಿಗೆ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅದನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಗುರುಶಾಂತಿ ಮಹಾಯಾಗದ ಪ್ರಸಾದನೂ ನಿಮ್ಗೆ ಸೇರುತ್ತೆ. ಸರ್ಟಿಫಿಕೇಟ್ ಸಮೇತ ಒರಿಜಿನಲ್ ನಿಮ್ಮ ಮನೆಗೆ ಬರುತ್ತಿದೆ. ಈ ಒಂದು ಮಹಾಯಾಗಕ್ಕೆ ದುಡ್ಡು ಕೊಟ್ಟವರೇ ಬರಬೇಕು ಅಂತೇನಿಲ್ಲ, ದುಡ್ಡು ಕೊಡದೇ ಇರೋರು ಬರ್ಬೋದು. ನಿಮ್ಮ ಕುಟುಂಬ ಸಮೇತವಾಗಿ ಸ್ನೇಹಿತರು, ಬಂಧುಗಳು, ಅಕ್ಕಪಕ್ಕದ ಮನೆಯವ್ರನ್ನೂ ಕರ್ಕೊಂಬನ್ನಿ. ನೀವು ದುಡ್ಡು ಕೊಡಲಿಲ್ಲ ಅಂದರೂ ಪೂಜೆಗೆ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ, ಅಲ್ಲಿ ಅನ್ನದಾನ ಇರುತ್ತೆ, ಅನ್ನದಾನ ಸ್ವೀಕಾರ ಮಾಡಿ ಹೋಗ್ಬೋದು, ಏನು ತೊಂದರೆ ಏನಿಲ್ಲ. ಅದು ತುಂಬ ವಿಶೇಷವಾಗಿರ್ತಕ್ಕಂಥ ಜಾಗ. ನಾನು ನಿಮಗೆ ಅತ್ತಿಬೆಲೆ ಬಂದು ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ರಾಜರಾಜೇಶ್ವರಿ ಮಹಾಕ್ಷೇತ್ರ, ಆಂಜನೇಯ ಸ್ವಾಮಿಯ ಮೂಲ ಸನ್ನಿಧಾನ ಹಾಗೂ ಶನೇಶ್ವರ ಸ್ವಾಮಿಯ ಸನ್ನಿಧಾನ ಇರತಕ್ಕಂಥ ಜಾಗ. ನೀವಲ್ಲಿ ಬಂದು ಮಾಡಿಸ್ಕೋಬೋದು. ವಿಶೇಷವಾಗಿ ಈ ಒಂದು ಮಹಾಯಾಗವನ್ನು ನಿಮಗೋಸ್ಕರ ಮಾಡ್ತಾ ಇರೋದು. ಖಂಡಿತ ವೃಷಭ ರಾಶಿಯವರು ಮಾಡಿಸ್ಕೋಬೇಕು, ಯಾಕಂದರೆ ಗುರುಬಲ ಇಲ್ಲ. ಸರಿ, ಪರಿಹಾರ ಆಯಿತು. ಇನ್ನು ಲಕ್ಕಿ ಕಲರ್ಸು ಏನು, ಅದೃಷ್ಟದ ಬಣ್ಣ ಯಾವುದು ಅಂತಂದರೆ ಈ ವರ್ಷ ಬಿಳಿ ಮತ್ತು ನೀಲಿ ಮತ್ತು ಹಸಿರು, ಈ 3 ತುಂಬ ಒಳ್ಳೆಯ ಬಣ್ಣ. ಅಂದರೆ ವೈಟ್, ಬ್ಲೂ ಆ್ಯಂಡ್ ಗ್ರೀನ್. ಲಕ್ಕಿ ನಂಬರ್ಸು 6 ಮತ್ತು 5. ಲಕ್ಕಿ ಡೇ, ಒಳ್ಳೆಯ ದಿನ ಯಾವುದು ಅಂತಂದರೆ ಶುಕ್ರವಾರ ಹಾಗೂ ಬುಧವಾರ. ಲಕ್ಕಿ ಫೇಸು ಪೂರ್ವ ಹಾಗೂ ಪಶ್ಚಿಮ. ಲಕ್ಕಿ ಗಾಡ್, ಅಮ್ಮನವರು ಮಹಾವಿಷ್ಣು, ದೇವಿಯನ್ನು ಆರಾಧನೆ ಮಾಡಬೇಕು, ಹೆಚ್ಚು ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು. ಸರಿ, ಹಾಗಿದ್ದರೆ ತೃತೀಯಕ್ಕೆ ಗುರು ಬಂದಾಗ ಫಲ ಏನು ಅನ್ನುವಂಥದ್ದು ನೋಡ್ಬೇಡ. ಯಾಕೆಂದರೆ ಫಲ ನೋಡಲೇ ಇಲ್ಲ ನಾವಿನ್ನು. ತೃತೀಯಾಧಿಪತಿ, ತೃತೀಯ ಸ್ಥಾನ ಭಾಳ ವಿಶೇಷ ಫಲ. ಯಾಕೆಂದರೆ ಗುರುಗೆ ಅಲ್ಲಿ ಉಚ್ಚ ಸ್ಥಾನ, ಎಕ್ಸಾಲ್ಟೆಡ್ ಪೊಸಿಷನ್ ಎನ್ನುವಂತೆ ಸಹೋದರರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ವಿರೋಧಿಗಳು ದೂರ ಆಗುತ್ತೆ, ಅಂದರೆ ವಿರೋಧಿಗಳು ನಿಮ್ಮಿಂದ ದೂರ ಆಗ್ತಾರೆ. ಆಮೇಲೆ ಒಳ್ಳೆಯ ಮನೋಭಾವದ ಸಹೋದರರನ್ನು ಹೊಂದಿ ಸ್ವಯಂ ದುರ್ಬುದ್ಧಿಯನ್ನು ದೂರ ಮಾಡ್ಕೋತೀರ. ನಿಮ್ಮ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ವಿಚಾರಗಳನ್ನು ದೂರ ಮಾಡ್ಕೋತೀರ. ಸ್ಥಾನಭ್ರಂಶ ಅಂದರೆ ಒಂದು ಸ್ಥಾನ, ಭ್ರಂಶ ಅಂದರೆ ಕೆಟ್ಟದ್ದು ಅಂದ್ಕೊಂಬಿಡಿ, ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಚೇಂಜ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಬಂಧುಗಳು ನಿಮಗೆ ಭಾಳ ಸಪೋರ್ಟ್ ಮಾಡ್ತಾರೆ, ಒಳಗಡೆ ಹೊಟ್ಟೆ ಕಿಚ್ಚು ಜಾಸ್ತಿ ಬಿಟ್ಕೋತಾರೆ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗುತ್ತೆ. ಕಫ ತೊಂದರೆ, ಕಿವಿ ನೋವಿನ ಸಮಸ್ಯೆ, ಅಗ್ನಿಮಾಂದ್ಯ ಅಂದರೆ ಹೊಟ್ಟೆ ಸಮಸ್ಯೆ ಆಗುವಂಥದ್ದು, ಸುಮ್ಮನೆ ಸುತ್ತೋದು, ಸಂಚಾರಶೀಲರಾಗ್ಬಿಡ್ತೀರ. ಇದೊಂದು ನಾನು ಹೇಳ್ಬೋದು. ಇದ್ರ ಜೊತೆಗೆ ನಿಮಗೆ ವೃಷಭ ರಾಶಿಯವರಿಗೆ ಲಾಭಸ್ಥಾನಕ್ಕೆ ಅಧಿಪತಿ ಯಾರು ಅಂದರೆ ಗುರು. ಲಾಭಸ್ಥಾನಕ್ಕೆ 11ನೇ ಮನೆ ಅಧಿಪತಿ ಗುರು.
ಅವರು ಬಂದು ನಿಮಗೆ ತೃತೀಯ ಭಾವಕ್ಕೆ ಬರೋದ್ರಿಂದ ಏನಾಗುತ್ತೆ, ಲಾಭಸ್ಥಾನದ ಗ್ರಹ ಧೈರ್ಯ ಸ್ಥಾನಕ್ಕೆ ಬರೋದ್ರಿಂದ ಧೈರ್ಯ ಹೆಚ್ಚಾಗಿ ಸಹೋದರ ಸಂಯೋಗ ಇದ್ದು, ಜೊತೆಗೆ ಸಕ್ಸಸ್ಸನ್ನು ಕಾಣುವಂಥದ್ದು, ದೇಹನ ಬಲಿಷ್ಠವಾಗಿ ಇಟ್ಕೊಳ್ಳುವಂಥದ್ದು, ಹೊಟ್ಟೆ ದೊಡ್ಡದಾಗುವಂಥ ಸಾಧ್ಯತೆಯೂ ಇರುತ್ತೆ. ಸ್ವಲ್ಪ ಜಾಗ್ರತೆಯಾಗಿರಬೇಕು, ಅದು ತುಂಬ ಇಂಪಾರ್ಟೆಂಟ್. ಅದಾಯ್ತಲ್ಲ. ಇನ್ನು ಶನಿ 2026 ಪೂರ್ತಿ ನಿಮಗೆ ಲಾಭಸ್ಥಾನದಲ್ಲೇ ಇರ್ತಾರೆ. ಶನಿ ಲಾಭಸ್ಥಾನದಲ್ಲಿ ಇರ್ತಾರೆ ಅಂದರೆ ಏನು ಫಲ ಆಗಾದರೆ ಶನಿದು ಅದನ್ನು ಚೆಕ್ ಮಾಡಿಬಿಡೋಣ. ಶನಿ ಲಾಭಸ್ಥಾನದಲ್ಲಿದ್ದಾಗ ಬಹ್ವಾಯು ಸ್ಥಿರ ಸಂಪದಾಯು ಸಹಿತ ಶೂರೋ ವಿರೋಗೋ ಧನಿ ಎನ್ನುವಂತೆ ಶನಿಯು ಲಾಭದಲ್ಲಿರುವಾಗ ನಿಮಗೆ ಯಾವುದೇ ಮಾರಕ ದೋಷಗಳು ಇರೋದಿಲ್ಲ, ದೀರ್ಘಾಯುಷ್ಯನ್ನು ಕೊಡ್ತಾನೆ, ಅನೇಕ ಭೃತ್ಯಗಳಿಂದ ಧನಾಗಮ ಉಂಟಾಗುತ್ತೆ. ಇದೆಲ್ಲ ಶನಿ ಕೊಡೋದು. ವ್ಯವಸಾಯ ಕ್ಷೇತ್ರದಲ್ಲಿ ರೈತರಿಗೆ ಅತ್ಯಂತ ಶುಭ ಸಮಯ. ಒಳ್ಳೆಯ ಕೈ ತುಂಬ ಸಂಪಾದನೆ, ಬಾಯಿ ತುಂಬ ಊಟ, ಹೊಟ್ಟೆ ತುಂಬ ಸಂತೋಷ. ಇವೆಲ್ಲ ರೈತರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರಿಗೆ, ವ್ಯವಹಾರ ಮಾಡುವಂಥವ್ರಿಗೆ, ವಾಹನ ಚಾಲಕರು, ವಾಹನ ಮಾಲೀಕರಿಗೆ ತುಂಬ ಚೆನ್ನಾಗಿದ್ದು, ವ್ಯವಸಾಯದ ವೃತ್ತಿಯಲ್ಲಿ ಅದ್ಭುತವಾದಂಥ ಫಲಗಳು. ನೀಚ ಜನರಿಂದ ದೂರ ಇರುವಂಥದ್ದು ಅಂದರೆ ಕೆಟ್ಟವರು, ನಮ್ಮ ಹಿರಿಯರು ಹೇಳಿಲ್ವ, ನಮಗೆ ಹೇಳ್ಕೊಟ್ಟಿಲ್ವಾ, ದುಷ್ಟರು ಕಂಡ್ರೆ ದೂರ ಇರುವಂಥ, ಕೆಟ್ಟವರಿಂದ ದೂರ ಆಗ್ಬಿಡ್ತೀರಾ. ಒಳ್ಳೆ ಧನ ಪ್ರಾಪ್ತಿ ಆಗುತ್ತೆ. ನ್ಯಾಯಾಧೀಶರಿಗೆ ಅಂದರೆ ಜಡ್ಜಸ್ಗೆ, ವಕೀಲರಿಗೆ ಅಂದರೆ ಅಡ್ವೊಕೇಟ್ಸ್ಗೆ, ಸಾಮಾಜಿಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡ್ಕೋತೀರಾ, ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀರಾ. ಕೆಟ್ಟ ಒಂದು ಅಭ್ಯಾಸಗಳಿದೆ, ಈ ಜೂಜು, ಲಾಟ್ರಿ, ಈ ಇಸ್ಪೀಟ್, ಈ ಥರದ್ದೆಲ್ಲ, ಇದಕ್ಕೆಲ್ಲ ಯಾವುದಕ್ಕೂ ಮಾರು ಹೋಗದೆ ನೀವು ನ್ಯಾಯ ಮಾರ್ಗದಲ್ಲಿ ನಡೆದರೆ ಶನಿ ಇನ್ನಷ್ಟು ಉತ್ತಮವಾದ ಫಲ ಕೊಡ್ತಾನೆ. ಚತುರ್ಥ ಸ್ಥಾನದಲ್ಲಿ ಕೇತು ಇದ್ದಾಗ ನಿಮಗೆ ತಾಯಿಗೆ ಒಂದು ಸ್ವಲ್ಪ ಬಲ ಇರುತ್ತೆ, ಸುಖ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆಮೇಲೆ ವಾಹನ ಖರೀದಿ ಯೋಗನೂ ನಿಮ್ಗೆ ಸಿಗುತ್ತೆ. 10ನೇ ಮನೆಯಲ್ಲಿ ರಾಹು ಇದ್ದಾಗ ದಿಢೀರಂತ ನಿಮ್ಮ ಕೆಲಸಗಳಾಗುತ್ತೆ. ಇದೆಲ್ಲ ನಿಮಗೆ ಸಪೋರ್ಟ್ ಸಿಗುವಂಥ ಸಾಧ್ಯತೆಗಳು, ಲಕ್ಷಣಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ಕಡೆಗಾದರೆ, ಗ್ರಹಸ್ಥಿತಿಗಳ ಬದಲಾವಣೆಗಳು ಕುರಿತು ನಾವು ಎಷ್ಟೋ ವಿಚಾರಗಳು ಮಾತಾಡಬೇಕು. ಹಾಗಾಗಿ ಗ್ರಹಸ್ಥಿತಿಗಳ ಅನುಸಾರವಾಗಿ ನೋಡೋದಾದರೆ ಎಲ್ಲ ಥರದಲ್ಲೂ ನಿಮಗೆ ಭಗವಂತ ಅನುಗ್ರಹ ವೃಷಭ ರಾಶಿಯವರು ಮಾಡಿದ್ದಾನೆ. ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ನಿಮ್ಮನ್ನು ಮೆಚ್ಚುತ್ತಾನೆ, ಭಗವಂತ ನಿಮಗೆ ಸಕ್ಸಸ್ಸನ್ನು ಕೊಡ್ತಾನೆ. ಪೂಜೆ ಮಾಡಿಸ್ಕೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ. ಪೂಜೆ ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ, ಅದಕ್ಕಿಂತ ಹೆಚ್ಚಾಗಿ ಯಾರಿಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಕೇವಲ 1000 ಜನಕ್ಕೆ ಮಾತ್ರನೇ ಈ ಒಂದು ಪೂಜೆಗೆ ಅವಕಾಶ ಸಿಗುತ್ತೆ. ಒಳ್ಳೆಯದಾಗಲಿ ವೃಷಭ ರಾಶಿಯವ್ರಿಗೆ 2026 ನಿಮ್ಮ ಕನಸುಗಳು ನನಸಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.